ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ನ್ಯೂ ಜರ್ನಿ ಚಾನಲ್. ಈ ವಿಡಿಯೋದಲ್ಲಿ ನಾವು ಚಿಕ್ಕಬಳ್ಳಾಪುರದ ಆದಿಯೋಗಿ ಈಶಾ ಫೌಂಡೇಶನ್ ದೇವಾಲಯದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಈಶಾ ಫೌಂಡೇಶನ್ ಬೆಂಗಳೂರಿನಿಂದ 70 ಕಿಲೋಮೀಟರ್ ಹಾಗೂ ಚಿಕ್ಕಬಳ್ಳಾಪುರದಿಂದ ಕೇವಲ 10 ಕಿಲೋಮೀಟರ್ ದೂರದಲ್ಲಿ ಇದೆ. ನೀವು ಚಿಕ್ಕಬಳ್ಳಾಪುರದಿಂದ ಈಶಾ ಫೌಂಡೇಶನ್ಗೆ ಬಸ್ಸಿನಲ್ಲಿ ಬರುವುದಾದರೆ ಚಿಕ್ಕಬಳ್ಳಾಪುರದ ಬಸ್ ಸ್ಟ್ಯಾಂಡಿನಿಂದ ಕೆಲವು ಬಸ್ಗಳು ಈಶಾ ಫೌಂಡೇಶನ್ಗೆ ಲಭ್ಯವಿರುತ್ತದೆ. ಆದರೆ ಬಸ್ಗಳು ರೆಗ್ಯುಲರ್ ಆಗಿ ಲಭ್ಯವಿರುವುದಿಲ್ಲ. ಆದ್ದರಿಂದ ನೀವು ಬಸ್ಸಿಗೆ ಕಾಯದೆ ಆಟೋದಲ್ಲಿ ಈಶಾ ಫೌಂಡೇಶನ್ಗೆ ಅಪ್ ಅಂಡ್ ಡೌನ್ ಹೋಗಿ ಬರಲು ಮಾತನಾಡಿಕೊಂಡು ಬರಬಹುದು. ಈ ಆದಿಯೋಗಿ ಈಶಾ ಯೋಗ ಕೇಂದ್ರವನ್ನು ಸುಮಾರು 110 ಎಕರೆ ವಿಶಾಲವಾದ ಪ್ರದೇಶದಲ್ಲಿ ನಿರ್ಮಾಣ ಮಾಡಲಾಗಿದೆ. ಮಹಾದೇವರ ತ್ರಿಶೂಲವನ್ನು ಈ ಗುಡಿಯ ಒಳಗೆ ಪ್ರತಿಷ್ಠಾಪನೆಯನ್ನು ಮಾಡಲಾಗಿದೆ. ಈ ಮಹಾಶೂಲವು 54 ಅಡಿಗಳಷ್ಟು ಎತ್ತರವಾಗಿದೆ. ಇದು ನಾಗಮಂಟಪ. ನಾಗಮಂಟಪದ ಒಳಗೆ ವಿಡಿಯೋ ಚಿತ್ರೀಕರಣಕ್ಕೆ ಅವಕಾಶವಿರುವುದಿಲ್ಲ. ಒಳಗಿನ ದೃಶ್ಯವು ಈ ರೀತಿ ಇರುತ್ತದೆ. ಈ ನಾಗಮಂಟಪದ ಬಳಿ ಪೂಜಾ ಸಾಮಗ್ರಿಗಳು ದೊರೆಯುತ್ತವೆ. ತೆಗೆದುಕೊಳ್ಳ ಬಯಸುವವರು ತೆಗೆದುಕೊಳ್ಳಬಹುದು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶ್ರೀ ಜಾಲಾರಿ ಲಕ್ಷ್ಮೀನರಸಿಂಹಸ್ವಾಮಿಯ ದೇವಾಲಯದ ಸಮೀಪವಿರುವ ನರಸಿಂಗ ದೇವರ ಬೆಟ್ಟದ ತಪ್ಪಲಿನಲ್ಲಿ ನಿರ್ಮಾಣವಾಗಿರುವ ಆದಿಯೋಗಿ ಈಶಾ ಕೇಂದ್ರವು ಸುಂದರವಾದ ಪ್ರಕೃತಿಯ ಮಡಿಲಿನಲ್ಲಿ ನಿರ್ಮಾಣವಾಗಿರುವ ಒಂದು ಅದ್ಭುತ ಆಧ್ಯಾತ್ಮಿಕ ಕೇಂದ್ರವಾಗಿದೆ. 112 ಅಡಿಗಳಷ್ಟು ಎತ್ತರವಿರುವ ಶ್ರೀ ಆದಿಯೋಗಿಯ ಉಕ್ಕಿನ ಪ್ರತಿಮೆಯು 147 ಅಡಿ ಉದ್ದ, 82 ಅಡಿ ಅಗಲವಿದೆ. ಶ್ರೀ ಆದಿಯೋಗಿಯ ಪ್ರತಿಮೆಯು ಸುಮಾರು 500 ಟನ್ಗಳಷ್ಟು ತೂಕವಿದೆ ಎಂದು ಹೇಳಲಾಗುತ್ತದೆ. ಶ್ರೀ ಜಾಲಾರಿ ಲಕ್ಷ್ಮೀನರಸಿಂಹಸ್ವಾಮಿಯ ದೇವಾಲಯವು ಈಶಾ ಫೌಂಡೇಶನ್ನ ಸಮೀಪದಲ್ಲಿಯೇ ಇದೆ. ನೀವು ಈಶಾ ಫೌಂಡೇಶನ್ಗೆ ಭೇಟಿಯನ್ನು ನೀಡಿದಾಗ ಶ್ರೀ ಜಾಲಾರಿ ಲಕ್ಷ್ಮೀನರಸಿಂಹಸ್ವಾಮಿಯ ದೇವಾಲಯಕ್ಕೂ ಕೂಡ ಭೇಟಿಯನ್ನು ನೀಡಬಹುದು. ಶ್ರೀ ಜಾಲಾರಿ ಲಕ್ಷ್ಮೀನರಸಿಂಹಸ್ವಾಮಿಯ ದೇವಾಲಯದ ವಿಡಿಯೋ ನಮ್ಮ ಚಾನೆಲ್ನಲ್ಲಿ ಇದೆ. ನೋಡದೇ ಇರುವವರು ನೋಡಬಹುದು. ಶ್ರೀ ಆದಿಯೋಗಿ ಶಿವನನ್ನು ಮೊದಲ ಯೋಗಿ ಎಂದು ಉಲ್ಲೇಖಿಸುತ್ತಾರೆ. ಯೋಗದ ಮೂಲಕ ಆಂತರಿಕ ಯೋಗಕ್ಷೇಮದ ಕಡೆಗೆ ಜನರನ್ನು ಪ್ರೇರೇಪಿಸಲು ಇದನ್ನು ಸ್ಥಾಪಿಸಲಾಗಿದೆ. ಈ ಕೇಂದ್ರದ ಮತ್ತೊಂದು ಪ್ರಮುಖ ಆಕರ್ಷಣೆ ಎಂದರೆ ಮಹಾದೇವರ ವಾಹನವಾದ ನಂದಿ. ಈ ನಂದಿಯು ಸುಮಾರು 21 ಅಡಿಗಳಷ್ಟು ಎತ್ತರವಿದೆ. ಇಲ್ಲಿ ಕಾಣುತ್ತಿರುವ ಈ ದೇವಾಲಯದ ಒಳಗೆ ಯೋಗೇಶ್ವರ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ದೇವಾಲಯದ ಒಳಗೆ ವಿಡಿಯೋ ಚಿತ್ರೀಕರಣಕ್ಕೆ ಅವಕಾಶವಿರುವುದಿಲ್ಲ. ದೇವಾಲಯದ ಒಳಗಿನ ದೃಶ್ಯವು ಈ ರೀತಿ ಇರುತ್ತದೆ. ನೂರ 12 ಅಡಿ ಎಂಬುದು ಯೋಗ ಸಂಸ್ಕೃತಿಯಲ್ಲಿ ಉಲ್ಲೇಖವಾಗಿರುವಂತೆ ಮೋಕ್ಷವನ್ನು ಸಾಧಿಸಲು 112 ಸಾಧ್ಯತೆಗಳನ್ನು ಮತ್ತು ಮಾನವ ವ್ಯವಸ್ಥೆಯಲ್ಲಿನ 112 ಚಕ್ರಗಳ ಸಂಕೇತವಾಗಿದೆ. ಈ ಈಶಾ ಫೌಂಡೇಶನ್ನಲ್ಲಿ ಪ್ರತಿದಿನ ಸಂಜೆ 7 ಗಂಟೆಗೆ ಲೇಸರ್ ಶೋ ಇರುತ್ತದೆ. ಆದಿಯೋಗಿಯ ಕುರಿತಾದ ವರ್ಣನೆಯನ್ನು ಸದ್ಗುರುರವರ ಧ್ವನಿಯಲ್ಲಿ ಸುಂದರವಾದ ಲೇಸರ್ ಶೋನ ಮುಖಾಂತರವಾಗಿ ನಾವು ಕಾಣಬಹುದು. ಈಗ ಲೇಸರ್ ಶೋ ಸ್ಟಾರ್ಟ್ ಆಗುತ್ತದೆ. ಬನ್ನಿ ವೀಕ್ಷಣೆ ಮಾಡೋಣ. ಲೇಸರ್ ಶೋನ ಫುಲ್ ವಿಡಿಯೋ ನಮ್ಮ ಚಾನೆಲ್ನಲ್ಲಿ ಇದೆ. ನೀವು ಸಂಪೂರ್ಣವಾಗಿ ನೋಡಬೇಕು ಎಂದುಕೊಂಡರೆ ನೋಡಬಹುದು.
experiencing dimensions that no one had ever known. Adiyogi absorbed her and made her a part of himself, and hence he is the Ardhanari, the ideal man, where one half of him is woman. ಇಲ್ಲಿಗೆ ನಮ್ಮ ಆದಿಯೋಗಿ ಈಶಾ ಫೌಂಡೇಶನ್ನ ದರ್ಶನವು ಪೂರ್ಣವಾಯಿತು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.